ಕೋಲಾರ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ನ ಪಾಲಿಗೆ ತಲೆನೋವಾಗಿ ಬದಲಾಗಿದೆ. ಕೋಲಾರದಲ್ಲಿ ಬಂಡಾಯ ಕಾಣಿಸ್ತಾ ಇದೆ. ಕಾಂಗ್ರೆಸ್ನಲ್ಲಿ ರಾಜೀನಾಮೆಯ ಮಾತುಗಳು ಕೇಳಿಬರೋದಕ್ಕೆ ಶುರುವಾಗಿದೆ. ಮುನಿಯಪ್ಪ ಅಳಿಯನಿಗೆ ಟಿಕೆಟ್ ಕೊಟ್ಟರೆ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ರೆಡಿಯಾಗಿ ಕೂತಿದ್ದಾರೆ. ಎಂಎಲ್ಸಿ ನಜೀರ್ ಅಹಮದ್, ಅನಿಲ್ ಕುಮಾರ್ ರಾಜೀನಾಮೆಯ ಅಸ್ತ್ರವನ್ನು ಪ್ರಯೋಗಿಸಿದ್ದಾರೆ. ಸಭಾಪತಿ ಬಸವರಾಜ್ ಹೊರಟ್ಟಿಗೆ ರಾಜೀನಾಮೆ ಪತ್ರವನ್ನು ರವಾನಿಸಿದ್ದಾರೆ ಎನ್ನುವಂತ ಮಾಹಿತಿಯೂ ಕೂಡ ಲಭ್ಯ ಆಗ್ತಾ ಇದೆ. ಈ ಕಡೆ ಚಿಂತಾಮಣಿ ಶಾಸಕ ಮತ್ತು ಸಚಿವ ಎಂಸಿ ಸುಧಾಕರ್ ಇವರು ಕೂಡ ರಾಜೀನಾಮೆಯ ಅಸ್ತ್ರವನ್ನು ಪ್ರಯೋಗಿಸಿದ್ದಾರೆ. ಸ್ಪೀಕರ್ ಖಾದರ್ ಅವರನ್ನ ಭೇಟಿಯಾಗೋದಕ್ಕೆ ಮುಂದಾಗಿದ್ದಾರೆ. ಹೌದು, ನಮ್ಮ ವಾದ ಮುನಿಯಪ್ಪ ಅವ್ರ ಕುಟುಂಬಕ್ಕೆ ಕೊಡಬಾರ್ದು ಅಷ್ಟೇ, ಅವ್ರ ಕುಟುಂಬಕ್ಕೆ ಕೊಡಬಾರ್ದು. ಅವರಿಂದ ನಾವು ಜಾಸ್ತಿ ಅನುಭವಿಸಿದೀವಿ, ಈಗಲೂ ಅನುಭವಿಸ್ತಾ ಇದೀವಿ. ಅವರಿಂದ ಏನಾಗಿದೆ ಸರ್? ಇಲ್ಲ, ಅದಾಗಿರೋದು ಎಲ್ಲರಿಗೂ ಗೊತ್ತಿದೆ, ಮುಂಚೆ 10 ವರ್ಷದಿಂದ ಗೊತ್ತಿದೆ. ಆಮೇಲೆ ಹೇಳ್ತೀವಿ, ಆಮೇಲೆ ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಒಂದಲ್ಲ ಒಂದು ಹೊಟ್ಟೆ ಸಮಸ್ಯೆ. ಅದಕ್ಕೆ ನಾನು ಅಮೃತ ಬಿಂದು ಟ್ಯಾಬ್ಲೆಟ್ನ ಯೂಸ್ ಮಾಡ್ತೀನಿ. ಅಮೃತ ಬಿಂದು ಮನೇಲಿದ್ದಾಗ ಸಿರಪ್, ಟೂರಲ್ಲಿದ್ದಾಗ ಟ್ಯಾಬ್ಲೆಟ್. ಹೌದು, ಖಂಡಿತ ಮಾತಾಡಿದ್ದಾರೆ, ಎಲ್ಲರೂ ಮಾತಾಡಿದ್ದಾರೆ, ನಮ್ಗೆ ಮಾತಾಡಿದ್ದಾರೆ. ನೀವು ಮಾಡ್ತಾ ಇರೋ ನಿರ್ಧಾರ ತಪ್ಪು ಅಂತ ಹೇಳಿದ್ದಾರೆ. ಕೆಲವರು ಸ್ವಲ್ಪ ಬೇರೆ ತರನೂ ಮಾತಾಡಿದ್ದಾರೆ. ನಾವೇನು ರಾಜಕೀಯದಿಂದ ಏನು ಜೀವನ ಇಲ್ಲ, ರಾಜಕೀಯದಿಂದ ತಿನ್ನೋದಂತದ್ದು ಏನು ಇಲ್ಲ. ಯಾರೇನು ಮಾತಾಡೋದು ಏನೇ ಮಾಡೋದು ನಮ್ಮ ನಿರ್ಧಾರದಲ್ಲಿ ನಾವು ಇರ್ತೀವಿ. ಹೌದು, ಅವ್ರು ದುಡುಕ್ಬೇಡಿ ಅಂತ ಹೇಳಿದ್ದಾರೆ, ನಿಜ ದುಡುಕ್ಬೇಡಿ ಅಂತ ಹೇಳಿದ್ದಾರೆ. ನೀವು ಮಾಡ್ಬೇಡ್ರಪ್ಪ, ನಾವೆಲ್ಲ ನಿಮ್ ಜೊತೆಗಿದೆ ಅಂತ ಹೇಳಿದ್ದಾರೆ. ಅವ್ರು ಹೇಳಿರೋದು ನಿಜಾನೇ, ಇಲ್ಲ ಅಂತ ಹೇಳೋದಿಲ್ಲ. ಇಲ್ಲ, ಆಫೀಸ್ ಒಳಗಡೆ ಹೋಗ್ಬಿಟ್ಟು ಆಮೇಲೆ ಬಂದ್ ಮಾತಾಡ್ತಾರೆ. ಟಿಕೆಟ್ ಕೊಟ್ಟಿದ್ದಾರೆ, ಅವರಲ್ಲಿ MLA ಇದ್ದಾರೆ, ಈಗ ಚೇರ್ಮನ್ ಮಾಡಿದ್ದಾರೆ. ಅದಕ್ಕೆ ನಮ್ ತಕರಾರಿಲ್ಲ. ನಾವೇನ್ ಹೇಳ್ತಿದೀವಿ ಅಂದ್ರೆ, ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ 1952ರಿಂದ ಕೋಲಾರದ ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿ ವಿಕೋಪಕ್ಕೆ ಹೋಗುವಂತ ಮುನ್ಸೂಚನೆ ಕಾಣ್ತಾ ಇದೆ. ಇಬ್ಬರು ಶಾಸಕರು ಮಾತನಾಡಿದ್ದನ್ನ ನೋಡಿದ್ರಿ ನೀವು. ನಾವು ರಾಜೀನಾಮೆ ಕೊಡ್ತೀವಿ ಅನ್ನೋ ಹಂತಕ್ಕೆ ಬಂದಿದ್ದಾರೆ. ಒಬ್ರು ಕೋಲಾರ ಕ್ಷೇತ್ರದ ಶಾಸಕ ಕೊತ್ತೂರು ಮಂಜುನಾಥ್, ಮತ್ತೊಬ್ರು ಮಾಲೂರಿನ ಶಾಸಕ ನಂಜೇಗೌಡ. ಇಬ್ರು ಕೂಡ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಇಬ್ಬರು MLCಗಳು, ಅದರಲ್ಲಿ ಒಬ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್, ಮತ್ತೊಬ್ಬರು ಅನಿಲ್ ಕುಮಾರ್, ಕೋಲಾರ ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ತಿಗೆ ಆಯ್ಕೆಯಾದವರು. ಇವರೆಲ್ಲ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದಾರೆ. 3,80,000 ಮತದಾರರಿದ್ದಾರೆ. ಅವ್ರಿಗೆ ಕೊಟ್ರೆ ನಾವು ಗೆಲ್ಲೋದಕ್ಕೆ ಹೆಚ್ಚು ಅವಕಾಶ ಇರ್ತದೆ ಅಂತೇಳಿ ನಾವು ಪಕ್ಷದ ಹಿತದೃಷ್ಟಿಯಿಂದ, ನಾವು ಗೆಲ್ಲಲೇಬೇಕು ಅನ್ನೋ ದೃಷ್ಟಿಯಿಂದ ನಾವು ಮನವಿ ಮಾಡಿದ್ವಿ. ನಮ್ಮ ಮನವಿಗೆ ಸ್ಪಂದಿಸದೇ ಇರೋದ್ರಿಂದ, ಅಥವಾ ನಮ್ಮ ಮನವಿಗೆ ಸಕಾರಾತ್ಮಕವಾಗಿ ಅವರು ಸ್ಪಂದಿಸದೇ ಇರೋದ್ರಿಂದ ನಾವು ಈ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಕರ್ಕೊಂಡಿದ್ದು ರಮೇಶ್ ಕುಮಾರ್ ಅವ್ರನ್ನ ಕರ್ಕೊಂಡಿದ್ದು ಎಲ್ಲ ನಾನೇ, ನನ್ನ ವಿರುದ್ಧವೂ ಈ ರೀತಿ ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ ನೋಡಿ. ರಮೇಶ್ ಕುಮಾರ್ ಅವರು 1970ರ ದಶಕದಲ್ಲಿ ಅವರು ಯೂತ್ ಕಾಂಗ್ರೆಸ್ನ ಜವಾಬ್ದಾರಿಯನ್ನು ಹೊತ್ತಿದ್ರು. 78ರಲ್ಲಿ ಕಾಂಗ್ರೆಸ್ನ ಶಾಸಕರಾಗಿ ಕೆಲಸ ಮಾಡಿದ್ರು. ಅವರು ಪಕ್ಷ ಬಿಟ್ಟು ಹೋದ್ಮೇಲೆ ಮತ್ತೆ ಪಕ್ಷಕ್ಕೆ ಅವರು 2004ರಲ್ಲಿ ರಮೇಶ್ ಕುಮಾರ್ ಅವರು, ಶ್ರೀನಿವಾಸ್ ಗೌಡರು, ಕೃಷ್ಣ ಬೈರೇಗೌಡರು, ಸುಧಾಕರ್ ಅವರ ತಂದೆ ಚೌಡ್ರೆಡ್ಡಿ ಅವರು ಎಲ್ಲರೂ ಕೂಡ ಅವತ್ತು ಎಲ್ಲ ಹಿರಿಯ ನಾಯಕರ ಒತ್ತಾಯದ ಮೇರೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದು. ಬಂದ ನಂತರ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಶಕ್ತಿಯನ್ನು ತುಂಬಿದ್ದಾರೆ. ಸ್ಪೀಕರ್ ಆಗಿ ಕೆಲಸ ಮಾಡಿದ್ದಾರೆ, ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಹಲವಾರು ಸಂಕಷ್ಟ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಬೆನ್ನೆಲುಬಾಗಿ ನಿಂತಿದ್ದಾರೆ. ಇವತ್ತು ಅವರು ಯಾರನ್ನು ಕರ್ಕೊಂಡ್ಬಂದಿದ್ರೆ ಯಾರು ಅನಿವಾರ್ಯ ಅಲ್ಲ. ಇವತ್ತು ನನ್ನನ್ನು ಕೂಡ, ನಾನು KH ಮುನಿಯಪ್ಪನವರು ಪಾರ್ಲಿಮೆಂಟ್ ಸದಸ್ಯರಾಗೋದಕ್ಕೆ ಮುಂಚೆನೇ NSUನಲ್ಲಿದ್ದೆ. NSUನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದೆ. ಅದೆಲ್ಲ ಕೂಡ ಇದು ಸುಳ್ಳು ಕಥೆಗಳು ಅಲ್ಲ. ಅಲ್ಲಿದ್ದಾರಲ್ಲಿ ಮಾತಾಡ್ತೀವಿ. ಅಲ್ಲ, ಸರ್ಕಾರಿ ಸೇವೆಯಲ್ಲಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಅವ್ರಿಗೆ ಕೊಡುಗೆ ಏನು ಇಲ್ಲ. ಹಂಗಾಗಿ ನಾವು ಮಾತಾಡ್ತೀವಿ. ಮತ್ತೆ ದಾರಿ ಬಿಡ್ರಪ್ಪ. ಹೌದು, ನಮ್ಮ ವಾದ ಮುನಿಯಪ್ಪ ಅವ್ರ ಕುಟುಂಬ ಸಾಂಪ್ರದಾಯಿಕವಾಗಿ ಲೆಫ್ಟ್ ಕೊಡ್ತಾ ಇದ್ದಾರೆ. ಈ ಬಾರಿ ರಾಜ್ಯದಲ್ಲಿ ಯಾರು ಲೆಫ್ಟ್ ಬೇರೆ ಯಾರು ನಾಯಕರು
ವಾದದಲ್ಲಿ ಇಲ್ವಾ ಲೆಫ್ಟ್ ಅವರು? ಕೊಡಬಾರ್ದು. ಹೌದು, ನಮ್ಮ ವಾದ ಮುನಿಯಪ್ಪ ಅವ್ರ ಕುಟುಂಬಕ್ಕೆ ಕೊಡಬಾರ್ದು ಅಷ್ಟೇ, ಅವ್ರ ಕುಟುಂಬಕ್ಕೆ ಕೊಡಬಾರ್ದು. ಅವರಿಂದ ನಾವು ಜಾಸ್ತಿ ಅನುಭವಿಸಿದೀವಿ, ಈಗಲೂ ಅನುಭವಿಸ್ತಾ ಇದೀವಿ ಅವರಿಂದ. ಏನಾಗಿದೆ ಸರ್? ಇಲ್ಲ, ಅದಾಗಿರೋದು ಎಲ್ಲರಿಗೂ ಗೊತ್ತಿದೆ, ಮುಂಚೆ 10 ವರ್ಷಗಳಿಂದ ಗೊತ್ತಿದೆ. ಆಮೇಲೆ ಹೇಳ್ತೀವಿ, ಆಮೇಲೆ ಎಸ್, ಕೋಲಾರದ ಸಮಸ್ಯೆ ಉಲ್ಬಣ ಆಗಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಒಂದು, ಮುನಿಯಪ್ಪ ಅವರ ಮಾತು ನಡೀಬೇಕು ಪಕ್ಷದಲ್ಲಿ, ಇಲ್ಲ ಅಂತಾದರೆ ನಮ್ಮ ಮಾತು ನಡೀಬೇಕು, ಇಲ್ಲ ಅಂತಾದರೆ ನಾವು ರಾಜೀನಾಮೆ ಕೊಡೋದಕ್ಕೆ ರೆಡಿ ಇದ್ದೀವಿ ಅನ್ನೋ ಹಂತಕ್ಕೆ ಶಾಸಕರು ಬಂದಿದ್ದಾರೆ. ಇಬ್ಬರು ಶಾಸಕರು ಮಾತನಾಡಿದ್ದನ್ನು ನೋಡಿದ್ರಿ. ಮತ್ತೊಬ್ಬರು MLC ನಜೀರ್ ಅಹಮದ್, ಅವರು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯೂ ಕೂಡ. ಇನ್ನೊಬ್ಬರು MLC ಅನಿಲ್ ಕುಮಾರ್, ಅವರು ಕೋಲಾರದ ಸ್ಥಳೀಯ ಸಂಸ್ಥೆಯಿಂದ ವಿಧಾನ ಪರಿಷತ್ತಿಗೆ ಆಯ್ಕೆಯಾದವರು. ಒಟ್ಟು 4 ಜನ. ಇನ್ನೊಬ್ಬರು ಚಿಂತಾಮಣಿ ಶಾಸಕ ಮತ್ತು ಸಚಿವರಾಗಿರುವಂಥ ಡಾಕ್ಟರ್ MC ಸುಧಾಕರ್, ಇವರು ಕೂಡ ರಾಜೀನಾಮೆಯ ಹಂತಕ್ಕೆ ಬಂದಿದ್ದಾರೆ. ರಾಜೀನಾಮೆ ಕೊಡ್ತೀವಿ, ಚಿಕ್ಕಪೆದ್ದಣ್ಣ ಅವರಿಗೆ ಟಿಕೆಟ್ ಏನಾದರೂ ಕೊಟ್ರೆ ಮುನಿಯಪ್ಪ ಅವರ ಫ್ಯಾಮಿಲಿಗೆ ಟಿಕೆಟ್ ಕೊಡಬಾರ್ದು ಅನ್ನೋದು 1 ಪಾಯಿಂಟ್ ಅಜೆಂಡಾ. ಕೊಡಲೇಬಾರ್ದು, ಕೊಟ್ರೆ ನಾವು ರಾಜೀನಾಮೆಯನ್ನು ಕೊಡಬೇಕಾಗತ್ತೆ ಅನ್ನೋ ಹಂತಕ್ಕೆ 3 ಶಾಸಕರು, 2 ವಿಧಾನ ಪರಿಷತ್ ಸದಸ್ಯರು ಬಂದಿದ್ದಾರೆ. ರಮೇಶ್ ಕುಮಾರ್ ಬಣದಲ್ಲಿ ಗುರುತಿಸಿಕೊಂಡವರು ಇವರೆಲ್ಲರೂ ಕೂಡ. ಎಲ್ಲರದ್ದು ನೋವಿರೋದು ಒಂದೇ, ಮುನಿಯಪ್ಪ ಅವರಿಂದ ನಾವು ಅನುಭವಿಸಬಾರದಂಥದ್ದನ್ನೆಲ್ಲ ಅನುಭವಿಸಿದ್ದೀರಿ ರಾಜಕೀಯವಾಗಿ. ಈಗ ಅವರ ಫ್ಯಾಮಿಲಿಗೆ ಟಿಕೆಟ್ ಕೊಟ್ಟರೆ ಅದನ್ನು ಸಹಿಸೋದಕ್ಕೆ ಸಾಧ್ಯ ಇಲ್ಲ. ಬೇರೆಯವರಿಗೆ ಟಿಕೆಟ್ ಕೊಟ್ಟರೆ ಕೆಲಸ ಮಾಡ್ತೀವಿ, ಮುನಿಯಪ್ಪ ಫ್ಯಾಮಿಲಿಗೆ ಟಿಕೆಟ್ ಕೊಟ್ಟರೆ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ವಿಚಾರವನ್ನು ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಕೋಲಾರ ಜಿಲ್ಲೆಯ ರಾಜಕಾರಣ ಏನಿದೆ, ಅಥವಾ ಕೋಲಾರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ರಾಜಕಾರಣ ಏನಿದೆ, ಈಗ ಬಗೆಹರಿಸಲಾಗದ ಕಗ್ಗಂಟಾಗಿ ಬದಲಾಗ್ತಾ ಇದೆ ಕಾಂಗ್ರೆಸ್ ನಾಯಕರಿಗೆ. ಈ ಕಡೆ ಮುನಿಯಪ್ಪ ಅವರ ಮಾತು ಕೇಳಿಕೊಂಡು ಅವರ ಅಳಿಯನಿಗೆ ಟಿಕೆಟ್ ಕೊಟ್ಟರೆ ಇವರ ವಿರೋಧ. ಸಂಧಾನ ಮಾಡ್ತಿದೀವಿ ಸರ್. ಆಕ್ಚುಲಿ ಅವ್ರ ಸಮಸ್ಯೆಗಳೇನು ಸರ್? ಟಿಕೆಟ್ ಕೊಡ್ಲೇಬಾರ್ದು ಅಂತಾನೆ ಹೇಗೆ ಸರ್? ಇಲ್ಲ, ತಿಳಿಸ್ತೇನೆ ಸರ್. ಜಸ್ಟ್ ಈಗ ಏನು ಅವ್ರ ರಾಜೀನಾಮೆಯನ್ನ ಇಲ್ಲ, ನಾನು ಅವ್ರ ಜೊತೆ ಇಲ್ಲ ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಫೋನ್ ಸಂಪರ್ಕದಲ್ಲಿ. ಶಿವಪ್ರಸಾದ್, ವಿಕೋಪಕ್ಕೆ ಹೋದಂಗೆ ಕಾಣಿಸ್ತಾ ಇದೆ. ಈಗ ಶಾಸಕರು ವಿಧಾನಸೌಧಕ್ಕೆ ಆಗಮಿಸಿರೋದು ರಾಜೀನಾಮೆ ಪತ್ರ ಹಿಡ್ಕೊಂಡ ಅಥವಾ ಬೇರೆ ಉದ್ದೇಶ ಇದೆಯಾ? ಖಂಡಿತವಾಗಿ ರಕ್ಷತ್, ಈಗಾಗಲೇ ಕೋಲಾರ ಟಿಕೆಟ್ ವಿಚಾರ ಕುರಿತಂತೆ ಸಾಕಷ್ಟು ಅಸಮಾಧಾನ ವ್ಯಕ್ತವಾಗಿತ್ತು. ಈಗ ಸಭಾಧ್ಯಕ್ಷರ ಭೇಟಿಗೆ ಅನುಮತಿಯನ್ನು ಕೂಡ ಕೇಳಿದ್ದಾರೆ. ಕೋಲಾರ ಭಾಗದ ಕಾಂಗ್ರೆಸ್ ಶಾಸಕರು ಪ್ರಮುಖವಾಗಿ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಲಿಕ್ಕೆ ಈಗ ನಿರ್ಧಾರ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಸಭಾಧ್ಯಕ್ಷರಾಗಿರ್ತಕ್ಕಂಥ UT ಖಾದರ್ ಅವರು ಕೂಡ ವಿಧಾನಸೌಧಕ್ಕೆ ಬರಲಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಆ ಕಾರಣಕ್ಕಾಗಿ ಈಗಾಗಲೇ ಕೋಲಾರ ಭಾಗದ ಹಲವು ಶಾಸಕರು ತಮ್ಮ ಅಸಮಾಧಾನವನ್ನ ಈ ರೀತಿ ರಾಜೀನಾಮೆ ಕೊಡೋದ್ರ ಮುಖಾಂತರ ಯಾವುದೇ ಕಾರಣಕ್ಕೂ ಕೂಡ ಈಗ ಮುನಿಯಪ್ಪ ಕುಟುಂಬಕ್ಕೆ ಟಿಕೆಟ್ ಕೊಡಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಈ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ. ಈಗಾಗಲೇ ಅವ್ರನ್ನ ಕನ್ವಿನ್ಸ್ ಮಾಡ್ತಕ್ಕಂಥ ಪ್ರಯತ್ನಗಳು ನಡೆದಿದ್ರು ಸಹಿತವಾಗಿ ಯಾವುದೇ ಕಾರಣಕ್ಕೂ ಕೂಡ ಕೋಲಾರ ಲೋಕಸಭಾ ಕ್ಷೇತ್ರದ ಟಿಕೆಟ್ ವಿಚಾರದಲ್ಲಿ ನಾವು ಯಾವುದೇ ಹೊಂದಾವಣಿಕೆಗಾಗಿ ಅಥವಾ ಮಾತುಕತೆಗಾಗಿ ನಾವು ಮುಂದಾಗಲ್ಲ ಅಂತಕ್ಕಂಥ ಸ್ಪಷ್ಟಪಡಿಸಿದ್ದು. ಸದ್ಯ ಇದರ ಮುಂದುವರಿದ ಭಾಗವಾಗಿ ಈಗ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಲಿಕ್ಕೆ ಈಗ ಕೋಲಾರ ಭಾಗದ ಕಾಂಗ್ರೆಸ್ ಶಾಸಕರು ನಿರ್ಧಾರ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸದ್ಯ ಈಗ ಸ್ಪೀಕರ್ ಅವರನ್ನ ಭೇಟಿ ಮಾಡಿ ತಮ್ಮ ರಾಜೀನಾಮೆ ಪತ್ರವನ್ನ ಇನ್ನು ಕೆಲವೇ ಕ್ಷಣಗಳಲ್ಲಿ ನೀಡಲಿದ್ದಾರೆ. ಸ್ಪೀಕರ್ ಬರುವಿಕೆಗಾಗಿ ಈಗ ಕೋಲಾರ ಭಾಗದ ಕಾಂಗ್ರೆಸ್ ಶಾಸಕರು ವಿಧಾನಸೌಧದಲ್ಲಿ, ಅದರಲ್ಲೂ ಪ್ರಮುಖವಾಗಿ ಸಭಾಪತಿಗಳಾಗಿರ್ತಕ್ಕಂಥ UT ಖಾದರ್ ಅವರ ಕೊಠಡಿಯಲ್ಲಿ ಕಾಯ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ರಕ್ಷತ್. ಎಸ್, ಥ್ಯಾಂಕ್ ಯು ಶಿವಪ್ರಸಾದ್ ಮಾಹಿತಿಗೆ. ಅಲ್ಲಿಗೆ ಕೋಲಾರದ ಕಾಂಗ್ರೆಸ್ನ ಸಮಸ್ಯೆ ಉಲ್ಬಣ ಆಗಿದೆ. ಇದನ್ನ ಸರಿಪಡಿಸೋದು ಹೇಗೆ ಅನ್ನೋದು ಕಾಂಗ್ರೆಸ್ಸಿಗೆ ರಿಯಲ್ ಚಾಲೆಂಜ್ ಇಲ್ಲಿ. ಯಾಕಂತಂದ್ರೆ ನಾಳೆ ಕೆಲಸ ಮಾಡಬೇಕಾಗಿರೋದು ಇದೇ ಶಾಸಕರು, ಯಾವುದೇ ಲೋಕಸಭಾ ಅಭ್ಯರ್ಥಿಯ ಪರವಾಗಿ ಕೆಲಸ ಮಾಡಬೇಕಾಗಿರೋದು ಇದೇ ಶಾಸಕರು. ಕೋಲಾರ ಲೋಕಸಭಾ ವ್ಯಾಪ್ತಿಯ ಒಳಗೆ ಚಿಂತಾಮಣಿ ಬರುತ್ತೆ. ಕೋಲಾರ ಈಗ ಕೊತ್ತೂರು ಮಂಜು ಅವರನ್ನ ನೀವು ಗಮನಿಸ್ತಾ ಇದ್ದೀರಿ, ಅವರು ರಾಜೀನಾಮೆಗೆ ಮುಂದಾಗಿದ್ದಾರೆ. ಆ ಕಡೆ ಮಾಲೂರಿನ MLA ಕೂಡ ನಾನು ರಾಜೀನಾಮೆ ಕೊಡ್ತೀನಿ ಅಂತ ತುದಿಗಾಲಲ್ಲಿ ನಿಂತಿದ್ದಾರೆ. ಜೊತೆಗೆ ವಿಧಾನ ಪರಿಷತ್ ಸದಸ್ಯರಾದಂಥ ನಜೀರ್ ಅಹಮದ್, ಇನ್ನೊಬ್ಬರು ಅನಿಲ್ ಕುಮಾರ್, ಒಟ್ಟು 5 ಜನ ಈಗ ರಾಜೀನಾಮೆಯ ಯೋಚನೆಯನ್ನ ಮಾಡ್ದಂಗೆ ಕಾಣಿಸ್ತಾ ಇದೆ. ಅಂದರೆ ಇದು ಬೆದರಿಕೆಯ ಅಸ್ತ್ರನ ಅಥವಾ ರಾಜೀನಾಮೆಗೆ ಇಲ್ಲ ನಾವು ರಾಜೀನಾಮೆಗೆ ರೆಡಿ ಅನ್ನುವಂಥ ಹಂತಕ್ಕೆ ಬಂದಿದ್ದಾರಾ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಮತ್ತೊಂದು ಕಡೆಯಲ್ಲಿ ನೀವು ಆ ಫ್ಲೈಟ್ ಟಿಕೆಟ್ನ ಫೋಟೋವನ್ನ ಕೂಡ ನೀವು ನೋಡ್ತಾ ಇದ್ದೀರಿ. 3 ಫ್ಲೈಟ್ ಟಿಕೆಟ್ ಮಂಗಳೂರಿಗೆ ಬುಕ್ ಆಗಿದೆ. ಬೆಂಗಳೂರಿನಿಂದ ಮಂಗಳೂರಿಗೆ ಬುಕ್ ಮಾಡಿರುವಂಥ ಫ್ಲೈಟ್ ಟಿಕೆಟ್ ಇದು. ಅಂದರೆ
ಸ್ಪೀಕರ್ ಯು ಟಿ ಖಾದರ್ ಮಂಗಳೂರಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಮಂಗಳೂರಿಗೆ ಟಿಕೆಟ್ ಬುಕ್ ಮಾಡಿದ್ದಾರೆ. ವಿಮಾನದ ಟಿಕೆಟ್ ಬುಕ್ ಆಗಿರೋದನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮೂವರು, ಒಬ್ಬರು ಮಾಲೂರು MLA, ಚಿಂತಾಮಣಿ MLA, ಕೋಲಾರ MLA, ಈ ಮೂವರು ಟಿಕೆಟ್ ಬುಕ್ ಮಾಡಿ ಅದರೊಬ್ಬರು ಸಚಿವರು, ಅಂದರೆ ಚಿಂತಾಮಣಿಯ MC ಸುಧಾಕರ್ ಸಚಿವರು. ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆಯಾದರೂ ಕೂಡ ಕೋಲಾರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯೊಳಗೆ ಬರುತ್ತೆ. ಸೊ ಆ ಕಾರಣಕ್ಕಾಗಿ ಇದೀಗ ಬಹಳ ಕಾಸ್ಟ್ಲಿ ಆಗುವಂಥ ಸಾಧ್ಯತೆ ಕಾಣ್ತಾ ಇದೆ ಕಾಂಗ್ರೆಸ್ಸಿಗೆ. ಹೇಗೆ ಬಗೆಹರಿಸೋದು? ಟಿಕೆಟ್ ಚಿಕ್ಕ ಪೆದ್ದಣ್ಣ ಅವರಿಗೆ ಕೊಟ್ಟರೆ ಇವರ ವಿರೋಧ, ಕೊಡದಿದ್ರೆ ಮುನಿಯಪ್ಪ ವಿರೋಧ. ಸೊ ಈ ಎರಡು ಪವರ್ ಸೆಂಟರ್ಗಳ ಮಧ್ಯೆ ಏನು ಮಾಡಬೇಕು ಅನ್ನೋದು ಗೊತ್ತಾಗದಂಥ ಸ್ಥಿತಿಗೆ ಕಾಂಗ್ರೆಸ್ ಹೈಕಮಾಂಡ್ ಬಂದಂಗೆ ಕಾಣಿಸ್ತಾ ಇದೆ. ಕೋಲಾರ ಲೋಕಸಭಾ ಕ್ಷೇತ್ರ ಕಳೆದ ಬಾರಿಯೂ ಕೂಡ ಇಂಥದ್ದೇ ಒಳ ಜಗಳದ ಕಾರಣಕ್ಕಾಗಿ ಕಾಂಗ್ರೆಸ್ ಕೋಲಾರವನ್ನು ಕಳ್ಕೋಬೇಕಾಯಿತು. ಅಲ್ಲಿ ಅಚ್ಚರಿಯ ಫಲಿತಾಂಶ ಬಂದಿತ್ತು, ಮುನಿಸ್ವಾಮಿ ಗೆದ್ದಿದ್ರು BJPಯಿಂದ. ಸೊ ಈಗ ಮತ್ತಂಥದ್ದೇ ಸಿಚುವೇಶನ್ನ ರೆಡಿಯಾಗಿದೆ, ಅಥವಾ ಅಂಥದ್ದೇ ಸಿಚುವೇಶನ್ನ ಉದ್ಭವ ಆಗಿದೆ. ಇದನ್ನ ಯಾವ ರೀತಿ ಕಾಂಗ್ರೆಸ್ ನಾಯಕರು ಮ್ಯಾನೇಜ್ ಮಾಡ್ತಾರೆ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಮ್ಯಾನೇಜ್ ಮಾಡೋ ಹಂತದಲ್ಲಿದೆಯಾ ಅಥವಾ ಮ್ಯಾನೇಜ್ ಮಾಡೋ ಹಂತವನ್ನು ದಾಟಿ ಹೋಗಿದೆಯಾ ಅನ್ನೋದು ಕೂಡ ಸದ್ಯಕ್ಕಿರುವಂಥ ಕುತೂಹಲ. ಶಾಸಕರಂತೂ ರಾಜೀನಾಮೆಗೆ ಮುಂದಾಗಿ ವಿಧಾನಸೌಧಕ್ಕೆ ಬಂದು ಕೂತಿದ್ದಾರೆ. ಅಲ್ಲಿ ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪ್ ಈಶ್ವರ್ ಅವರು ಬಂದಿದ್ದನ್ನು ಕೂಡ ನೀವು ಗಮನಿಸಿದ್ರಿ. ಮೋಸ್ಟ್ಲಿ ಇವರ ಮನವೊಲಿಸೋದಕ್ಕೆ ಕಾಂಗ್ರೆಸ್ ನಾಯಕರು ಕಳಿಸ್ಕೊಟ್ಟಿರುವಂಥ ಸಾಧ್ಯತೆಯೂ ಕೂಡ ಇದೆ. ಅಂದರೆ ರಾಜೀನಾಮೆಗೆ ತುದಿಗಾಲಲ್ಲಿ ನಿಂತಿರುವಂಥ ಶಾಸಕರನ್ನು ಮನವೊಲಿಸುವಂಥ ಜವಾಬ್ದಾರಿಯನ್ನು ಪ್ರದೀಪ್ ಈಶ್ವರ್ ಅವರಿಗೆ ಕೊಟ್ಟಂಗೆ ಕಾಣಿಸ್ತಾ ಇದೆ. ಪ್ರದೀಪ್ ಈಶ್ವರ್ ಅವರು ಕೂಡ ಆಗಮಿಸಿದ್ದಾರೆ. ಒಟ್ಟಲ್ಲಿ ಕೋಲಾರ ಕಾಂಗ್ರೆಸ್ನ ಪಾಲಿಗೆ ಬಗೆಹರಿಸಲಾಗದ ಕಗ್ಗಂಟಾಗಿ ಬದಲಾಗುವಂಥ ಮುನ್ಸೂಚನೆ ಕಾಣ್ತಾ ಇರೋದು. ಸರ್ಕಾರಿ ಸೇವೆಯಲ್ಲಿರುವಂಥವರನ್ನ ಕರ್ಕೊಂಡು ಬಂದು ಟಿಕೆಟ್ ಕೊಡಬೇಕಾದಂಥ ಅನಿವಾರ್ಯತೆ ಏನಿದೆ ಅನ್ನೋದು ಶಾಸಕರು ಕೇಳ್ತಾ ಇರುವಂಥ ಪ್ರಶ್ನೆ. ಚಿಕ್ಕಪೆದ್ದಣ್ಣ ಅವರನ್ನ ಉಲ್ಲೇಖಿಸಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.